This call is now being recorded. Hi students, today we are discussing about session 10 of unit 4 differential calculus and its applications related to engineering mathematics subject. So we just recall the things we have discussed in the previous session. So in the previous session we have discussed about derivative as a rate measure, velocity and acceleration, problems on them, assignments and multiple choice questions. ವೆಲಾಸಿಟಿ ಫೈಂಡ್ ಔಟ್ ಮಾಡೋದು ಹೇಗೆ, ಆಕ್ಸಲರೇಷನ್ ಫೈಂಡ್ ಔಟ್ ಮಾಡೋದು ಹೇಗೆ ಬೈ ಯೂಸಿಂಗ್ ಡಿರೈವೇಟಿವ್ಸ್ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಅಂಡ್ ಇನ್ ದಿಸ್ ಸೆಷನ್ we are going to discuss about maxima and minima of a function, and then steps to find maxima and minima, then problems, multiple choice questions we are discussing in this session. And there is no assignments in this session, so we have discussing about maxima and minima of a function, then steps to find maxima and minima, and then we have one problem that will take around 20 to 25 minutes, and then we will go for multiple choice questions. Okay, then what is maxima and minima? Maxima and minima is a plural word of maximum and minimum. ಜನರಲಿ ನಾವು ಏನಂತ ಹೇಳ್ತೀವಿ, ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಹೇಳ್ತೀವಲ್ವಾ. ಸೊ ಯಾವುದೇ ಒಂದು ಫಂಕ್ಷನ್ ತಗೊಂಡಾಗ ಅದಕ್ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುತ್ತೆ, ಮಿನಿಮಮ್ ವ್ಯಾಲ್ಯೂ ಇರುತ್ತೆ, ರೈಟ್? ಆದ್ರೆ ಒಂದಕ್ಕಿಂತ ಹೆಚ್ಚು ಮ್ಯಾಕ್ಸಿಮಮ್ ಅಥವಾ ಒಂದಕ್ಕಿಂತ ಹೆಚ್ಚು ಮಿನಿಮಮ್ ಇದ್ರೆ, ಆ ಮ್ಯಾಕ್ಸಿಮಮ್ ಒಂದಕ್ಕಿಂತ ಹೆಚ್ಚು ಮ್ಯಾಕ್ಸಿಮಮ್ ಇದ್ರೆ ಅದನ್ನ ನಾವು ಮ್ಯಾಕ್ಸಿಮಾ ಅಂತ ಕರಿತೀವಿ. ದಟ್ ಇಸ್ ದ ಪ್ಲೂರಲ್ ವರ್ಡ್ ಆಫ್ ಮ್ಯಾಕ್ಸಿಮಮ್. ದೆನ್ ಮಿನಿಮಮ್ಗಳು ಜಾಸ್ತಿ ಇದ್ರೆ, ಒಂದಕ್ಕಿಂತ ಜಾಸ್ತಿ ಮಿನಿಮಮ್ ವರ್ಡ್ ಇದ್ರೆ, ದೆನ್ ವಿ ವಿಲ್ ಟೇಕ್ ಇಟ್ ಆಸ್ ಮಿನಿಮಾ ಅಂತ ಹೇಳಿ ಕರಿತೀವಿ. ಸೊ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಆಫ್ ಎ ಫಂಕ್ಷನ್ ಅಂತ ಹೇಳೋದ್ರ ಬದಲು ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಇಟ್ ಹ್ಯಾಸ್ ಮೋರ್ ದ್ಯಾನ್ ಒನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆರ್ ಮಿನಿಮಮ್ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ವಿ ಟೇಕ್ ಇಟ್ ಆಸ್ ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಆಫ್ ಎ ಫಂಕ್ಷನ್. ಏನ್ ಹಾಗಾದ್ರೆ ಮ್ಯಾಕ್ಸಿಮಮ್ ಅಂದ್ರೆ, ಇಫ್ ಎ ಕಂಟಿನ್ಯೂಸ್ ಫಂಕ್ಷನ್ ಇನ್ಕ್ರೀಸಸ್ ಅಪ್ ಟು ಎ ವ್ಯಾಲ್ಯೂ and then decreases, then that value is called as maximum value of a function. ಅಂದ್ರೆ ಏನಾಗುತ್ತೆ, ಯಾವುದೋ ಒಂದು ಫಂಕ್ಷನ್ ಕಂಟಿನ್ಯೂಸ್ ಆಗಿ ಈ ತರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಯಾವುದೋ ಒಂದು ಪಾಯಿಂಟ್ ಬಂದಾಗ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಯಾವ ಪಾಯಿಂಟ್ ಅಲ್ಲಿ ಅದು ಡಿಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ದಟ್ ಪಾಯಿಂಟ್ ವಿ ಟೇಕ್ ಇಟ್ ಆಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಥವಾ ಮ್ಯಾಕ್ಸಿಮಮ್ ಪಾಯಿಂಟ್ ಅಂತ ಹೇಳಿ ತಗೊಳ್ತೀವಿ. ದಿಸ್ ಒನ್, ಯಾವ ಒಂದು ಕಂಟಿನ್ಯೂಸ್ ಪಾಯಿಂಟ್ ವರೆಗೂ ಫಂಕ್ಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಡಿಕ್ರೀಸ್ ಆಗ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದೆಲ್ಲಿ ಡಿಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ದಟ್ ಪಾಯಿಂಟ್ ವಿ ವಿಲ್ ಟೇಕ್ ಇಟ್ ಆಸ್ ಎ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್ ಅಂತ ತಗೊಳ್ತೀವಿ. ಸಿಮಿಲರ್ಲಿ ಇಫ್ ಎ ಫಂಕ್ಷನ್ ಕಂಟಿನ್ಯೂಸ್ ಫಂಕ್ಷನ್ ಡಿಕ್ರೀಸಸ್ ಟು ಎ ವ್ಯಾಲ್ಯೂ, ಅದೇ ರೀತಿ ಅದೇನಾಗ್ತಾ ಇರುತ್ತೆ, ಈ ತರ ಡಿಕ್ರೀಸ್ ಆಗ್ತಾ ಬರ್ತಾ ಇರುತ್ತೆ. ಡಿಕ್ರೀಸ್ ಆಗ್ತಾ ಬಂದು ಯಾವ್ದೋ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಮತ್ತೆ ಇನ್ಕ್ರೀಸ್ ಆಗ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಯಾವ ಪಾಯಿಂಟ್ ಅಲ್ಲಿ ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೋ ಆ ಒಂದು ಪಾಯಿಂಟ್ ಗೆ ನಾವು ಏನಂತ ಕರಿತೀವಿ, ಮಿನಿಮಮ್. ಅದರಿಂದ ಕೆಳಗಡೆ ಫಂಕ್ಷನ್ ಡಿಕ್ರೀಸ್ ಆಗಲ್ಲ, ಅಲ್ಲಿಂದ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ ಒಂದು ವ್ಯಾಲ್ಯೂ ಅನ್ನ ನಾವು ಮಿನಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಯಾವ್ದೋ ಒಂದು ವ್ಯಾಲ್ಯೂ ವರೆಗೂ ಕಂಟಿನ್ಯೂಸ್ ಫಂಕ್ಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಯಾವ್ದೋ ಪಾಯಿಂಟ್ ಅಲ್ಲಿ ಸ್ಟಾಪ್ ಆಗುತ್ತೆ, ಅಲ್ಲಿಂದ ಡಿಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲಿ ಡಿಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದಟ್ ಈಸ್ ಮ್ಯಾಕ್ಸಿಮಮ್ ಫಂಕ್ಷನ್, ಮ್ಯಾಕ್ಸಿಮಮ್ ವ್ಯಾಲ್ಯೂ. ದೆನ್ ಅದೇ ರೀತಿ ಅದು ಡಿಕ್ರೀಸ್ ಆಗ್ತಾ ಬರುತ್ತೆ, ಯಾವ್ದೋ ಒಂದು ಪಾಯಿಂಟ್ ಬಂದಾಗ ಮತ್ತೆ ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವ ಪಾಯಿಂಟ್ ಇಂದ ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆ ಪಾಯಿಂಟ್ ಅನ್ನ ನಾವು ಮಿನಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್ ಅಂತ ಕರಿತೀವಿ. ಅಂಡ್ ಹಿಯರ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಲೋಕಲ್ ಮ್ಯಾಕ್ಸಿಮಾ ಅಂಡ್ ಲೋಕಲ್ ಮಿನಿಮಾ. ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಂಡ್ ವಿ ಆರ್ ನಾಟ್ ಡಿಸ್ಕಸಿಂಗ್ ಅಬೌಟ್ ದಿಸ್ ಒನ್, ಗ್ಲೋಬಲ್ ಮ್ಯಾಕ್ಸಿಮಾ ಅಂಡ್ ಗ್ಲೋಬಲ್ ಮಿನಿಮಮ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇಲ್ಲ. ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಲೋಕಲ್ ಮ್ಯಾಕ್ಸಿಮಮ್ ಅಂಡ್ ಲೋಕಲ್ ಮಿನಿಮಮ್. ಏನ್ ಹಾಗಂದ್ರೆ, ಗ್ಲೋಬಲ್ ಮಿನಿಮಮ್ ಅಥವಾ ಗ್ಲೋಬಲ್ ಮ್ಯಾಕ್ಸಿಮಮ್ ಅಂದ್ರೆ ದೇ ಆರ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್, ಅದಕ್ಕಿಂತ ಜಾಸ್ತಿ ಮ್ಯಾಕ್ಸಿಮಮ್ ಹೋಗೋದಿಲ್ಲ, ದಟ್ ಈಸ್ ಗ್ಲೋಬಲ್ ಮ್ಯಾಕ್ಸಿಮಮ್. ಗ್ಲೋಬಲ್ ಮಿನಿಮಮ್ ಅಂದ್ರೆ ಅದಕ್ಕಿಂತ ಮಿನಿಮಮ್ ಯಾವುದು ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅದೇ ಲೀಸ್ಟ್ ವ್ಯಾಲ್ಯೂ, ಅದನ್ನ ನಾವು ಗ್ಲೋಬಲ್ ಮಿನಿಮಮ್ ಅಂತ ಕರಿತೀವಿ. ಆದ್ರೆ ಈ ಪಾಯಿಂಟ್ ಇದೆಯಲ್ಲ ನೋಡಿ, ದಿಸ್ ಪಾಯಿಂಟ್, ಇದು ವಿ ವಿಲ್ ಟೇಕ್ ಇಟ್ ಆಸ್ ಲೋಕಲ್ ಮಿನಿಮಮ್, ಇದು ವಿ ವಿಲ್ ಟೇಕ್ ಇಟ್ ಆಸ್ ಲೋಕಲ್ ಮಿನಿಮಮ್. ಸಪೋಸ್ ಇಲ್ಲಿ ಮುಂದೆ ಬಂದು ಹಿಂಗ್ ಹೋಗಿತ್ತು ಅನ್ಕೊಳ್ಳಿ, ಇದು ಲೋಕಲ್ ಮಿನಿಮಮ್ ಅಂತ ತಗೊಳ್ತೀವಿ. ದೆನ್ ವಿ ವಿಲ್ ಟೇಕ್ ಇಟ್ ಆಸ್ ಇದು ಮ್ಯಾಕ್ಸಿಮಮ್, ಗ್ಲೋಬಲ್ ಮ್ಯಾಕ್ಸಿಮಮ್ ಅಂದ್ರೆ ಇದೇ ಹೈಯೆಸ್ಟ್ ವ್ಯಾಲ್ಯೂ, ಇದಕ್ಕಿಂತ ಜಾಸ್ತಿ ಯಾವುದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆಗ ಅದನ್ನ ಗ್ಲೋಬಲ್ ಮ್ಯಾಕ್ಸಿಮಮ್ ಅಂತ ತಗೊಳ್ತೀವಿ. ಆದ್ರೆ ಅದಕ್ಕಿಂತ ಕೆಲವು ವ್ಯಾಲ್ಯೂಗಳಲ್ಲಿ ಹಿಂಗೆ ಇನ್ಕ್ರೀಸ್ ಆಗಿ ಮತ್ತೆ ಡಿಕ್ರೀಸ್ ಆಗ್ತಾ ಇರುತ್ತೆ. ಓಕೆ, ಅದೊಂದೇ ಕಡೆ ಅಲ್ಲ, ಎಲ್ಲಾ ಕಡೆನೂ ಆಗ್ತಾ ಇರುತ್ತೆ, ಬಟ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿರುತ್ತೆ, ಅದು ಗ್ಲೋಬಲ್ ಮ್ಯಾಕ್ಸಿಮಮ್ ಆಗೋಗುತ್ತೆ. ಅದೇ ರೀತಿ ಇದನ್ನ ಲೋಕಲ್ ಮ್ಯಾಕ್ಸಿಮಮ್ ಅಂತ ಕರಿತೀವಿ. ಈ ಪಾಯಿಂಟ್ ಅನ್ನು ಕೂಡ ಲೋಕಲ್ ಮ್ಯಾಕ್ಸಿಮಮ್ ಅಂತ ಹೇಳಿ ಕರಿತೀವಿ. ಬಟ್ ಈ ಕಂಡೀಷನ್ ಅಲ್ಲಿ ಇಲ್ಲಿ ಇನ್ಕ್ರೀಸ್ ಆಗಿದೆ, ಇಲ್ಲಿ ಡಿಕ್ರೀಸ್ ಆಗಿದೆ. ಆತರ ಒಂದು ಪಾಯಿಂಟ್ ಇಂದ ಇನ್ಕ್ರೀಸ್ ಆಗಿ ಮತ್ತೆ ಡಿಕ್ರೀಸ್ ಆದ್ರೆ ದಟ್ ಈಸ್ ಕಾಲ್ಡ್ ಇಟ್ ಆಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ, ರೈಟ್?
ಸೊ ಇದು ಕೂಡ ಮ್ಯಾಕ್ಸಿಮಮ್, ಇದು ಕೂಡ ಮ್ಯಾಕ್ಸಿಮಮ್, ಆದ್ರೆ ಇವನ್ನ ನಾವು ಲೋಕಲ್ ಮ್ಯಾಕ್ಸಿಮಮ್ ಅಂತ ಹೇಳಿ ಕರಿತೀವಿ. ಸೊ ಅದನ್ನ ನಾವು ಲೋಕಲ್ ಮ್ಯಾಕ್ಸಿಮಮ್ ಅಂತ ಹೇಳಿ ಕರಿತೀವಿ. ಆದ್ರೆ ಎಲ್ಲದಕ್ಕಿಂತ ಹೈಯೆಸ್ಟ್ ಯಾವ್ದು ಇರುತ್ತೋ ಅದನ್ನ ನಾವು ಗ್ಲೋಬಲ್ ಮ್ಯಾಕ್ಸಿಮಮ್ ಅಂತ ಹೇಳಿ ಕರಿತೀವಿ. ಸಿಮಿಲರ್ಲಿ ಇದು ಕೂಡ ಮಿನಿಮಮ್ ಪಾಯಿಂಟ್, ಯಾಕೆಂದ್ರೆ ಇಲ್ಲಿವರೆಗೂ ಡಿಕ್ರೀಸ್ ಆಗಿದೆ ಮತ್ತೆ ಇಲ್ಲಿ ಇನ್ಕ್ರೀಸ್ ಆಗಿದೆ. ಸೊ ದಿಸ್ ಇಸ್ ಮಿನಿಮಮ್ ಪಾಯಿಂಟ್. ಅಂಡ್ ದೆನ್ ಇಲ್ಲೂ ಕೂಡ ಡಿಕ್ರೀಸ್ ಆಗ್ತಾ ಬಂದು ಇಲ್ಲಿ ಮತ್ತೆ ಇನ್ಕ್ರೀಸ್ ಆಗಿದೆ. ದಿಸ್ ಈಸ್ ಆಲ್ಸೋ ಮಿನಿಮಮ್ ಪಾಯಿಂಟ್. ಇದು ಕೂಡ ಇಲ್ಲಿ ಟೇಕ್, ದಿಸ್ ಈಸ್ ಆಲ್ಸೋ ಮಿನಿಮಮ್. ಅಂಡ್ ಇಲ್ಲೂ ಕೂಡ ಡಿಕ್ರೀಸ್ ಆಗಿ ಇನ್ಕ್ರೀಸ್ ಆಗಿದೆ. ದಿಸ್ ಈಸ್ ಆಲ್ಸೋ ಮಿನಿಮಮ್. ಆದ್ರೆ ಇದು ಎಲ್ಲದಕ್ಕಿಂತ ಲೀಸ್ಟ್ ಇರೋದ್ರಿಂದ ದಟ್ ಈಸ್ ವಾಟ್ ವಿ ಟೇಕ್ ಗ್ಲೋಬಲ್ ಮಿನಿಮಮ್. ಇದಕ್ಕಿಂತ ಮಿನಿಮಮ್ ಯಾವುದು ವ್ಯಾಲ್ಯೂಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ವ್ಯಾಲ್ಯೂಸ್ ಇದೆಯಲ್ಲ, ದೀಸ್ ವ್ಯಾಲ್ಯೂಸ್ ವಿ ವಿಲ್ ಟೇಕ್ ಇಟ್ ಆಸ್ ಲೋಕಲ್ ಮಿನಿಮಮ್ ಅಂತ ಕರಿತೀವಿ. ಓಕೆ, ಯಾಕೆಂದ್ರೆ ಅಲ್ಲೂ ಕೂಡ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಬಂದು ಮತ್ತೆ ಇನ್ಕ್ರೀಸ್ ಆಗಿದೆ. ದಟ್ಸ್ ವೈ ವಿ ವಿಲ್ ಟೇಕ್ ಇಟ್ ಆಸ್ ಲೋಕಲ್ ಮಿನಿಮಮ್ ಅಂತ ಹೇಳಿ ತಗೊಳ್ತೀವಿ. ಸೊ ಈಗ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು, ವಿ ಆರ್ ನಾಟ್ ಡಿಸ್ಕಸಿಂಗ್ ಅಬೌಟ್ ಗ್ಲೋಬಲ್ ಮ್ಯಾಕ್ಸಿಮಮ್ ಆರ್ ಗ್ಲೋಬಲ್ ಮಿನಿಮಮ್. ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಲೋಕಲ್ ಮ್ಯಾಕ್ಸಿಮಮ್ ಅಂಡ್ ಲೋಕಲ್ ಮಿನಿಮಮ್. ಯು ಕ್ಯಾನ್ ಅಬ್ಸರ್ವ್, ಯಾವುದೇ ಒಂದು ಫಂಕ್ಷನ್ ಕೊಟ್ಟಾಗ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇದೇ ಒಂದು ಫಂಕ್ಷನ್ ತಗೊಳ್ಳಿ, ಇಲ್ಲಿ ಎಷ್ಟು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಇದೆ? 1, 2, 3 ಇದೆ. ಓಕೆ, ಇನ್ ದಿಸ್ ಒನ್ ವಿ ಆರ್ ಗೆಟಿಂಗ್ 3 ಮ್ಯಾಕ್ಸಿಮಮ್ ವ್ಯಾಲ್ಯೂಸ್. ಸೊ ಒಂದಕ್ಕಿಂತ ಜಾಸ್ತಿ ಇರೋದ್ರಿಂದ ಇಲ್ಲಿ ನಾವೇನಂತ ಕರಿಬಹುದು? ಇವನ್ನ ಮ್ಯಾಕ್ಸಿಮಾ ಆಫ್ ಎ ಫಂಕ್ಷನ್ ಅಂತ ಕರಿತೀವಿ. ಬಿಕಾಸ್ ವಿ ಆರ್ ಗೆಟಿಂಗ್ 3 ಮ್ಯಾಕ್ಸಿಮಮ್ ವ್ಯಾಲ್ಯೂಸ್. ಒನ್ ಇಸ್ ಗ್ಲೋಬಲ್ ಮ್ಯಾಕ್ಸಿಮಮ್ ಅಂಡ್ ಅನದರ್ 2 ಇಸ್ ಲೋಕಲ್ ಮ್ಯಾಕ್ಸಿಮಮ್. ದೆನ್ ಅದೇ ರೀತಿ ಹೌ ಮೆನಿ ಮಿನಿಮಮ್ ವ್ಯಾಲ್ಯೂಸ್ ವಿ ಆರ್ ಗೆಟಿಂಗ್? ವಿ ಆರ್ ಗೆಟಿಂಗ್ 4 ಮಿನಿಮಮ್ ವ್ಯಾಲ್ಯೂಸ್ ಅಲ್ವಾ? ಹಾಗಾಗಿ ಅವನ್ನ ಮಿನಿಮಾ ಆಫ್ ಎ ಫಂಕ್ಷನ್ ಅಂತ ಕರಿತೀವಿ. ಮಿನಿಮಮ್ ಅಂದ್ರೆ 1, ಮಿನಿಮಾ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಮಿನಿಮಮ್ ವ್ಯಾಲ್ಯೂಸ್ ಇದ್ರೆ. ಓಕೆ, ಸೊ ದಟ್ ಈಸ್ ವಾಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್. ದೆನ್ ಹಾಗಾದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ಏನ್ ಕಂಡೀಷನ್ ಇರುತ್ತೆ ಅಥವಾ ಮಿನಿಮಮ್ ವ್ಯಾಲ್ಯೂಗೆ ಏನ್ ಕಂಡೀಷನ್ ಇರುತ್ತೆ? ಎ ಫಂಕ್ಷನ್ y is equal to f of x at x equal to a is said to have maximum value if dy by dx equal to 0 and d square by dx square is less than 0 at this point. ಅಂದ್ರೆ ಯಾವುದೇ ಒಂದು ಫಂಕ್ಷನ್ y is equal to f of x ಕೊಟ್ಟಿದ್ದಾಗ ಅಟ್ x equal to a ನಲ್ಲಿ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನಾವು ವ್ಯಾಲ್ಯೂ ಮ್ಯಾಕ್ಸಿಮಮ್ ಇದೆ ಅಂತ ಹೇಳಬೇಕು ಅಂದ್ರೆ ಏನ್ ಕಂಡೀಷನ್ ಇರಬೇಕು? ಫಸ್ಟ್ ನಾವು dy by dx equal to 0 ತಗೋಬೇಕು ಅಂಡ್ d square by y by dx square must be less than 0. ಏನು ವಾಟ್ ಇಸ್ ಲೆಸ್ ದ್ಯಾನ್ 0? d square y by dx square ವ್ಯಾಲ್ಯೂ ಯಾವಾಗಲೂ ಕೂಡ ನೆಗೆಟಿವ್ ಇರಬೇಕು. -3, -5, -50 ಏನಾದ್ರೂ ಇರಬಹುದು. ಒಟ್ಟಿನಲ್ಲಿ ಆ ಒಂದು ವ್ಯಾಲ್ಯೂ ಫಸ್ಟ್ dy by dx 0 ತಗೊಂಡಿರ್ತೀವಿ. ಆಗ dy by dx 0 ತಗೊಂಡು ಸಿಂಪ್ಲಿಫೈ ಮಾಡಿದಾಗ ನಮಗೆ ಒಂದು ವ್ಯಾಲ್ಯೂಸ್ ಬರುತ್ತೆ, 2 ವ್ಯಾಲ್ಯೂಸ್. ಅದರಲ್ಲಿ ಯಾವ ಒಂದು ವ್ಯಾಲ್ಯೂವನ್ನ ನಾವು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಲ್ಲಿ ಹಾಕಿದಾಗ ಸಿಂಪ್ಲಿಫೈ ಮಾಡಿದಾಗ ಅಲ್ಲಿ ಬರೋ ವ್ಯಾಲ್ಯೂ 0ಗಿಂತ ಕಡಿಮೆ ಇದ್ರೆ ಅಂದ್ರೆ ನೆಗೆಟಿವ್ ಇದ್ರೆ ಆಗ ನಾವು ಹೇಳ್ತೀವಿ ಆ ಒಂದು ಪಾಯಿಂಟ್ ಅಲ್ಲಿ ಆ ಫಂಕ್ಷನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆ. ದಟ್ ಮೀನ್ಸ್ ವಿ ಸೇ ದಟ್ ಸಪೋಸ್ ಇಫ್ ಯು ಟೇಕ್ ನಾವು x equal to 2 ತಗೊಂಡಾಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆಯಲ್ಲ ಅದು -5 ಬಂದಿದೆ ಅನ್ಕೊಳ್ಳಿ. x equal to 2 ತಗೊಂಡಾಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು -5 ಬಂದಿದೆ. ದಟ್ ಈಸ್ ಲೆಸ್ ದ್ಯಾನ್ 0 ಇದೆ. ಸೊ ಹಾಗಾಗಿ at x equal to 2 at this point x equal to 2 y is equal to f of x has maximum value ಅಂತ ಕರಿತೀವಿ. ಈ ಒಂದು ಪಾಯಿಂಟ್ ಅಲ್ಲಿ ಇದು ಕಂಡೀಷನ್ ಅಷ್ಟೇ. ದಿಸ್ ಈಸ್ ದ ಕಂಡೀಷನ್ ಟು ಚೆಕ್ ದಟ್ ವೆದರ್ ದ ಪಾಯಿಂಟ್ ಈಸ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್. ಆ ಒಂದು ಫಂಕ್ಷನ್ ಈ ಪಾಯಿಂಟ್ ಅಲ್ಲಿ ಮ್ಯಾಕ್ಸಿಮಮ್ ಇದೆಯೋ ಮಿನಿಮಮ್ ಇದೆಯೋ ಅಂತ ಚೆಕ್ ಮಾಡ್ಲಿಕ್ಕೆ ಮಾತ್ರ ಈ ಕಂಡೀಷನ್ ಬರುತ್ತೆ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು -5. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ನೆಗೆಟಿವ್ ಇದ್ರೆ ಆ ಫಂಕ್ಷನ್ ಮ್ಯಾಕ್ಸಿಮಮ್ ಆಗುತ್ತೆ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪಾಸಿಟಿವ್ ಬಂದ್ರೆ ಆ ಫಂಕ್ಷನ್ ಮಿನಿಮಮ್ ಆಗುತ್ತೆ. ಅಂದ್ರೆ ಆ ಒಂದು ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಅಲ್ಲಿ ಆ ಒಂದು ಫಂಕ್ಷನ್ ಮ್ಯಾಕ್ಸಿಮಮ್ ಆಗುತ್ತೆ ಯಾವಾಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ನೆಗೆಟಿವ್ ಇದ್ದಾಗ. ಅದೇ ರೀತಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಅಲ್ಲಿ ಆ ಫಂಕ್ಷನ್ ಮಿನಿಮಮ್ ಆಗುತ್ತೆ ಯಾವಾಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪಾಸಿಟಿವ್ ಇದ್ದಾಗ. ಉಲ್ಟಾ ಪಾಸಿಟಿವ್ ಇದ್ರೆ ಮಿನಿಮಮ್ ವ್ಯಾಲ್ಯೂ, ನೆಗೆಟಿವ್ ಇದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ. ದಟ್ಸ್ ಇಟ್. So that is the second condition we are now looking. A function y is equal to f of x at x equal to a is said to have minimum value if dy by dx equal to 0 and d square y by dx square is greater than 0 at this point. You can write it here also, no problem. So dy by dx 0 ಇರಬೇಕು
ಮತ್ತೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಗ್ರೇಟರ್ ದ್ಯಾನ್ 0 ಇದ್ರೆ ಆಗ ಆ ಒಂದು ಪಾಯಿಂಟ್ ಎಕ್ಸ್ ಈಕ್ವಲ್ ಟು ಎ ಪಾಯಿಂಟ್ ಅಲ್ಲಿ y is equal to f of x ಯಾವ ವ್ಯಾಲ್ಯೂ ಇರುತ್ತೆ, ಮಿನಿಮಮ್ ವ್ಯಾಲ್ಯೂ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ x equal to 3 and we have d square y by dx square, ಈ ಒಂದು d square y by dx square ಕಂಡುಹಿಡಿತೀವಲ್ಲ, ಆ ಒಂದು ಪಾಯಿಂಟ್ ಅಲ್ಲಿ ನಾವು x equal to 3 ಹಾಕಿದ್ರೆ ಸಪೋಸ್ ಇಫ್ ಯು ಗೆಟ್ 25 that is greater than 0. ಗ್ರೇಟರ್ ದ್ಯಾನ್ 0 ಹೇಗೆ? ಪ್ಲಸ್ ಇದ್ರೆ ಗ್ರೇಟರ್ ದ್ಯಾನ್ 0, ಮೈನಸ್ ಇದ್ರೆ ಲೆಸ್ ದ್ಯಾನ್ 0. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ 25 ಬಂದು ಅದು ಗ್ರೇಟರ್ ದ್ಯಾನ್ 0 ಇರುತ್ತೆ. ಆಗ ವಾಟ್ ವಿ ಸೇ ದಟ್ ದ ಫಂಕ್ಷನ್ y is equal to f of x has which value? ಮಿನಿಮಮ್ ವ್ಯಾಲ್ಯೂ. ಪಾಸಿಟಿವ್ ಇದ್ರೆ ಮಿನಿಮಮ್ ವ್ಯಾಲ್ಯೂ, ನೆಗೆಟಿವ್ ಇದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಹ್ಯಾಸ್ ಮಿನಿಮಮ್ ವ್ಯಾಲ್ಯೂ ಅಟ್ x equal to 3 ಅಂತ ಹೇಳ್ತೀವಿ. ದಿಸ್ ಈಸ್ ದ ಕಂಡೀಷನ್ ಟು ಚೆಕ್ ಅಷ್ಟೇ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಲ್ಲಿ ನಾವು ಎಲ್ಲೂ ಉಪಯೋಗಿಸಲ್ಲ. ಏನಕ್ಕೆ ತಗೊಳ್ತೀವಿ ಅದನ್ನ? ಅದು ಪಾಸಿಟಿವ್ ನೆಗೆಟಿವ್ ಅಂತ ನೋಡಕ್ಕೆ. ಪಾಸಿಟಿವ್ ಇದ್ರೆ ಮಿನಿಮಮ್ ವ್ಯಾಲ್ಯೂ, ನೆಗೆಟಿವ್ ಇದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ. ಅಷ್ಟಕ್ಕೆ ಮಾತ್ರ ನಾವು ತಗೊಳ್ತೀವಿ. ಅದಾದ್ಮೇಲೆ ಆ ಒಂದು ಪಾಯಿಂಟ್ ಅಲ್ಲಿ ಆ ವ್ಯಾಲ್ಯೂ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಅಂತ ಹೇಳಿ ನಾವು ಹೇಳ್ತಾ ಹೋಗ್ತೀವಿ. ಸೊ ಎ ಫಂಕ್ಷನ್ y is equal to f of x at x equal to a is said to have maximum value if dy by dx equal to 0, that is the first condition, and d square y by dx square is less than 0 at that point. ಅದೇ ರೀತಿ a function y equal to f of x at x equal to a is said to have minimum value if dy by dx equal to 0 and d square y by dx square is greater than 0 at this point. So you must note that ನಾನು ಅವಾಗಲೇ ಹೇಳಿದೆ, ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಆರ್ ಪ್ಲೂರಲ್ ಫಾರ್ಮ್ಸ್ ಆಫ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್. ಇದು ಹೇಳಿದ್ದೀನಿ ನಾನು. ಮ್ಯಾಕ್ಸಿಮಮ್ ಅಂದ್ರೆ 1, ಮಿನಿಮಮ್ ಅಂದ್ರೆ 1. ಮ್ಯಾಕ್ಸಿಮಾ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್, ಮಿನಿಮಾ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಮಿನಿಮಮ್ ವ್ಯಾಲ್ಯೂಸ್ ಇರೋದು. ದೆನ್ ಇಫ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0 ಇದ್ರೆ, ಇದು ಇಂಪಾರ್ಟೆಂಟ್. ನಾವು ಲೆಸ್ ದ್ಯಾನ್ 0 ಇದ್ರೆ ಮ್ಯಾಕ್ಸಿಮಮ್ ಹೇಳಿದ್ವಿ, ಗ್ರೇಟರ್ ದ್ಯಾನ್ 0 ಇದ್ರೆ ಮಿನಿಮಮ್ ಹೇಳಿದ್ವಿ. ಅದೇ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0 ಇದ್ರೆ ದೆನ್ ದ ಫಂಕ್ಷನ್ ನೈದರ್ ಹ್ಯಾವ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ನಾರ್ ಹ್ಯಾವ್ ಮಿನಿಮಮ್ ವ್ಯಾಲ್ಯೂ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0 ಆದಾಗ ಫಂಕ್ಷನ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂನು ಇರಲ್ಲ, ಮಿನಿಮಮ್ ವ್ಯಾಲ್ಯೂ ಕೂಡ ಇರಲ್ಲ. ಆ ಒಂದು ಪಾಯಿಂಟ್ ಅನ್ನ ನಾವು ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತ ಕರಿತೀವಿ. ಲೆಸ್ ದ್ಯಾನ್ 0 ಇದ್ರೆ ಮಾತ್ರ ಪಾಸಿಟಿವ್ ಮ್ಯಾಕ್ಸಿಮಮ್, ದೆನ್ ಗ್ರೇಟರ್ ದ್ಯಾನ್ 0 ಇದ್ರೆ ಮಾತ್ರ ಮಿನಿಮಮ್. ಅದೇ ಇಸ್ ಈಕ್ವಲ್ ಟು 0 ಇದ್ರೆ ಇಟ್ ಹ್ಯಾಸ್ ನೈದರ್ ಮ್ಯಾಕ್ಸಿಮಮ್ ನಾರ್ ಮಿನಿಮಮ್. ಸೊ ಸಚ್ ಎ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ದಟ್ ಇಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ದೆನ್ ವಿ ಹ್ಯಾವ್ ಟು ನೋ ವಾಟ್ ಆರ್ ದ ಸ್ಟೆಪ್ಸ್ ಟು ಫೈಂಡ್ ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಆಫ್ ಎ ಫಂಕ್ಷನ್. ಯಾವುದೋ ಒಂದು ಫಂಕ್ಷನ್ ಕೊಡ್ತಾರೆ, ಆ ಫಂಕ್ಷನ್ ಕೊಟ್ಟಾಗ ಆ ಫಂಕ್ಷನ್ಗೆ ಯಾವ ತರ ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ನಮ್ಗೆ ಒಂದು ಕೆಲವೊಂದು ಸ್ಟೆಪ್ಸ್ ಇದೆ, ಆ ಸ್ಟೆಪ್ಸ್ ಪ್ರಕಾರ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಫಸ್ಟ್ ಏನ್ ಕೊಟ್ಟಿರ್ತಾರೆ, ಲೆಟ್ y is equal to f of x be a given function. ಒಂದು ಫಂಕ್ಷನ್ ಕೊಟ್ಟಿದ್ದಾರೆ, ಯಾವ್ದದು? f of x is a given function. ದೆನ್ ಆ ಫಂಕ್ಷನ್ ಗೆ ನಾವೇನ್ ಮಾಡಬೇಕು? ಫಸ್ಟ್ ವಿ ಹ್ಯಾವ್ ಟು ಫೈಂಡ್ dy by dx and we have to find d square y by dx square. You are very well known about that one. dy by dx ಅಂದ್ರೆ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಅನ್ನ ಒಂದು ಸರಿ ಡಿಫರೆನ್ಶಿಯೇಟ್ ಮಾಡೋದು. d square y by dx square ಅಂದ್ರೆ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಅನ್ನ ಎರಡು ಸರಿ ಡಿಫರೆನ್ಶಿಯೇಟ್ ಮಾಡಿದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬರುತ್ತೆ. ಅದಾದ್ಮೇಲೆ ಟೇಕ್ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು 0. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು? ಟೇಕ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0 ತಗೋಬೇಕು. ದೆನ್ ಅದಾದ್ಮೇಲೆ 0 ತಗೊಂಡು ಯು ಹ್ಯಾವ್ ಟು ಫೈಂಡ್ ದ ಪಾಯಿಂಟ್ಸ್. ಓಕೆ, ಯು ಹ್ಯಾವ್ ಟು ಫೈಂಡ್ ದ ಸ್ಟೇಷನರಿ ವ್ಯಾಲ್ಯೂಸ್ ಎಕ್ಸ್ ಈಕ್ವಲ್ ಟು ಎ ಅಂಡ್ ಎಕ್ಸ್ ಈಕ್ವಲ್ ಟು ಬಿ. ಅಂದ್ರೆ ಫ್ಯಾಕ್ಟರೈಸೇಷನ್ ಮಾಡ್ತೀವಿ ಅಥವಾ ಫ್ಯಾಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಆಗ ನಮ್ಗೆ ಏನ್ ಬರುತ್ತೆ? ವಿ ಗೆಟ್ 2 ಸ್ಟೇಷನರಿ ವ್ಯಾಲ್ಯೂಸ್, x equal to a and x equal to b. ಎರಡು ವ್ಯಾಲ್ಯೂಸ್ ಬರುತ್ತೆ ನಮಗೆ. ಓಕೆ, ಆ ವ್ಯಾಲ್ಯೂಸ್ ಬಂದ್ಮೇಲೆ ಆ ವ್ಯಾಲ್ಯೂಸ್ ಅನ್ನ ನಾವೇನ್ ಮಾಡಬೇಕು? ಆ ಒಂದು ವ್ಯಾಲ್ಯೂಸ್ ಅನ್ನ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಓಕೆ, ಅಲ್ಲೇನ್ ಎರಡು ಸ್ಟೇಷನರಿ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ತೀವಿ, ಆ ಎರಡು ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಇನ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಸೊ ಫಸ್ಟ್ ವ್ಯಾಲ್ಯೂನ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಹಾಕಿ, ಅವಾಗ ಅದು ನೆಗೆಟಿವ್ ಬಂದ್ರೆ ಆಗ ಆ ಒಂದು ಫಂಕ್ಷನ್ ಆ ಒಂದು ಪಾಯಿಂಟ್ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆ ಅಂತ ಹೇಳಬಹುದು. ಅಥವಾ ಫಸ್ಟ್ ಪಾಯಿಂಟ್ ಅನ್ನ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹಾಕಿದಾಗ ಅದು ಪಾಸಿಟಿವ್ ಬಂದ್ರೆ ಆಗ y is minimum at that point ಅಂತ ಹೇಳಿ ಹೇಳ್ಬಹುದು. ದ ಫಂಕ್ಷನ್
y is minimum at that point ಅಂತ. ಸೊ ಈ ಎರಡು ಪಾಯಿಂಟ್ ಗಳನ್ನ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಗೆ ಹಾಕಬೇಕು. ಒಂದಕ್ಕೆ ಮ್ಯಾಕ್ಸಿಮಮ್ ಬರುತ್ತೆ, ಇನ್ನೊಂದಕ್ಕೆ ಮಿನಿಮಮ್ ಬರುತ್ತೆ. ಯಾವಾಗ ಮ್ಯಾಕ್ಸಿಮಮ್ ಯಾವಾಗ ಮಿನಿಮಮ್ ಅಂತ ಕನ್ಸಿಡರ್ ಮಾಡ್ತೀರಾ? ಇಫ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಲೆಸ್ ದೆನ್ 0, ದೆನ್ y has maximum value at that point. ಅದೇ ರೀತಿ if d square y by dx square is greater than 0, then y has minimum value at that point. ಉಲ್ಟಾ ನೆಗೆಟಿವ್ ಇದ್ರೆ ಮ್ಯಾಕ್ಸಿಮಮ್ ಅಂಡ್ ಪಾಸಿಟಿವ್ ಇದ್ರೆ ಮಿನಿಮಮ್ ವ್ಯಾಲ್ಯೂ ಬರುತ್ತೆ. ನೆಗೆಟಿವ್ ಇದ್ರೆ ಮ್ಯಾಕ್ಸಿಮಮ್ ಅಂಡ್ ಪಾಸಿಟಿವ್ ಇದ್ರೆ ಮಿನಿಮಮ್ ವ್ಯಾಲ್ಯೂಸ್ ಬರುತ್ತೆ. ಸೊ ದಟ್ ಈಸ್ ಹೌ ವಿ ಕ್ಯಾನ್ ಫೈಂಡ್ ಸ್ಟೆಪ್ಸ್ ಟು ಫೈಂಡ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್. ಅದಾದ್ಮೇಲೆ ಇಫ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0 ಇದ್ರೆ ಆಗ ಫಂಕ್ಷನ್ಗೆ ಮ್ಯಾಕ್ಸಿಮಾನು ಇಲ್ಲ, ಮಿನಿಮಾನು ಇಲ್ಲ. ಅದಾದ್ಮೇಲೆ ಈಗ ಇಲ್ಲಿ ಯಾವ ವ್ಯಾಲ್ಯೂ ಬಂದಿರುತ್ತಲ್ಲ, ಸಪೋಸ್ ಫಾರ್ ಎಕ್ಸ್ ಈಕ್ವಲ್ ಟು ಎ, ಎಕ್ಸ್ ಈಕ್ವಲ್ ಟು ಎ ಗೆ ಮ್ಯಾಕ್ಸಿಮಾ ಬಂತು, ಎಕ್ಸ್ ಈಕ್ವಲ್ ಟು ಬಿ ಗೆ ಮಿನಿಮಾ ಬಂತು ಅಂತ ಹಾಕೊಳ್ಳಿ. ಆಗ ಈ ಒಂದು ಎಕ್ಸ್ ಈಕ್ವಲ್ ಟು ಎ ನ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಆಗ ನಿಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ. ಅದೇ ರೀತಿ ಎಕ್ಸ್ ಈಕ್ವಲ್ ಟು ಬಿ ಗೆ ಮಿನಿಮಮ್ ವ್ಯಾಲ್ಯೂ ಬಂದಿದೆ, ಆ ಒಂದು ಎಕ್ಸ್ ಈಕ್ವಲ್ ಟು ಬಿ ಅನ್ನ ವೈ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ವಿ ಗೆಟ್ ಮಿನಿಮಮ್ ವ್ಯಾಲ್ಯೂ ಬರುತ್ತೆ. ಓನ್ಲಿ ಥಿಂಗ್ ಈಸ್ ಇಲ್ಲಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಯೂಸ್ ಮಾಡೋದು ಅದು ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಚೆಕ್ ಮಾಡಕ್ಕೆ ಮಾತ್ರ. ಸೊ ಮ್ಯಾಕ್ಸಿಮಮ್ ಈ ಒಂದು ಪಾಯಿಂಟ್ ಅಲ್ಲಿ ಮ್ಯಾಕ್ಸಿಮಮ್ ಇದೆ ಅಂದ್ರೆ ಆ ಒಂದು ಪಾಯಿಂಟ್ ಎ ಅನ್ನ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಯು ಗೆಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅದೇ ರೀತಿ ಎಕ್ಸ್ ಈಕ್ವಲ್ ಟು ಬಿ ನಲ್ಲಿ ಮಿನಿಮಮ್ ವ್ಯಾಲ್ಯೂ ಬಂದಿದೆ, ಆ ಒಂದು ಪಾಯಿಂಟ್ ಬಿ ಅನ್ನ ವೈ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಯು ಗೆಟ್ ಮಿನಿಮಮ್ ವ್ಯಾಲ್ಯೂ. ದಟ್ ಈಸ್ ಹೌ ಯು ಹ್ಯಾವ್ ಟು ಫೈಂಡ್ ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಆಫ್ ಎ ಗಿವನ್ ಫಂಕ್ಷನ್. ಸ್ಟೆಪ್ಸ್ ಅರ್ಥ ಆಯ್ತಲ್ಲ? ಫಸ್ಟ್ ಅವರು ಲೆಟ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಕೊಟ್ಟಿರ್ತಾರೆ ಫಂಕ್ಷನ್, ಅದಕ್ಕೆ ಫಸ್ಟ್ ಡಿ ವೈ ಬೈ ಡಿ ಎಕ್ಸ್ ಫೈಂಡ್ ಔಟ್ ಮಾಡಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಫೈಂಡ್ ಔಟ್ ಮಾಡಿ. ಎರಡಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅದಾದ್ಮೇಲೆ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು 0 ತಗೊಳ್ಳಿ, ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿ, ಯು ಗೆಟ್ 2 ಫ್ಯಾಕ್ಟರ್ಸ್, 2 ಫ್ಯಾಕ್ಟರ್ಸ್ ಬರುತ್ತೆ. ಅದನ್ನ ನಾವು ಸ್ಟೇಷನರಿ ವ್ಯಾಲ್ಯೂಸ್ ಅಂತ ಕರಿತೀವಿ. ಆ ಫಸ್ಟ್ ಪಾಯಿಂಟ್ ಅನ್ನ ನಾವು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ, ಅದು ನೆಗೆಟಿವ್ ಬಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಪಾಸಿಟಿವ್ ಬಂದ್ರೆ ಮಿನಿಮಮ್ ವ್ಯಾಲ್ಯೂ ಅಂತ ಮಾಡ್ಕೊಳ್ಳಿ. ದೆನ್ ಆ ಪಾಯಿಂಟ್ ಅನ್ನ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಲ್ಲಿ ಹಾಕಿ, ದೆನ್ ಯು ಗೆಟ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ. ದೆನ್ ಇನ್ನೊಂದು ಪಾಯಿಂಟ್ ಇರುತ್ತೆ, ಅದನ್ನ ಮತ್ತೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಲ್ಲಿ ಹಾಕಿ, ಆಗ ಅದು ಪಾಸಿಟಿವ್ ನೆಗೆಟಿವ್ ಬರುತ್ತೆ. ಪಾಸಿಟಿವ್ ಬಂದ್ರೆ ಮ್ಯಾಕ್ಸಿಮಮ್ ಮಿನಿಮಮ್, ನೆಗೆಟಿವ್ ಬಂದ್ರೆ ಮ್ಯಾಕ್ಸಿಮಮ್ ತಗೋಬೇಕು. ಆ ಒಂದು ಪಾಯಿಂಟ್ ಅನ್ನ ಮತ್ತೆ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ, ಐದರ್ ಯು ಗೆಟ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ. ಅಲ್ಲಿ ಏನ್ ಬಂದಿರುತ್ತೆ ಅದ್ರ ಪ್ರಕಾರ ಬರ್ತಾ ಹೋಗುತ್ತೆ. ಓಕೆ, ದಟ್ ಈಸ್ ದ ಸ್ಟೆಪ್ಸ್ ಯು ಹ್ಯಾವ್ ಟು ಯೂಸ್ ಟು ಫೈಂಡ್ maxima and minima of a function. Okay, so now in this session we discuss one problem, because one problem will nearly take 15 to 20 minutes. ಯಾಕೆಂದ್ರೆ ನೀಟಾಗಿ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಟೈಮ್ ತಗೊಳುತ್ತೆ. And in the next session we will discuss about another 3 points, 3 problems, and remaining we will give it as a assignment questions. Okay, so ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ ಇದೆ ಅಂತ, ಏನು ಕಷ್ಟ ಆಗಿರ್ತಕ್ಕಂಥ ಫಂಕ್ಷನ್ಸ್ ಕೊಡೋದೇ ಇಲ್ಲ. ತುಂಬಾ ಸಿಂಪಲ್. ಡಿ ವೈ ಬೈ ಡಿ ಎಕ್ಸ್ ಬರೆಯಕ್ ಬರುತ್ತೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮಾಡಕ್ ಬರುತ್ತೆ, ಫ್ಯಾಕ್ಟರೈಸೇಷನ್ ಮಾಡಕ್ ಬರುತ್ತೆ, ಸಬ್ಸ್ಟಿಟ್ಯೂಷನ್ ಸಿಂಪ್ಲಿಫಿಕೇಶನ್ ಮಾಡಕ್ ಬರುತ್ತೆ. ವೆರಿ ಸಿಂಪಲ್. ಓಕೆ, ಸೊ ಫಸ್ಟ್ ವಿ ಟೇಕ್ ಫೈಂಡ್ ದ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಗಿವನ್ ಫಂಕ್ಷನ್ y is equal to x cube plus 6x square minus 15x plus 5. That is the given function. Y is equal to x cube plus 6x square minus 15x plus 5. So first ಬರ್ಕೊಳ್ಳೋಣ. given y is equal to x cube plus 6x square minus 15x plus 5 and we call it as equation number 1. ಯಾಕೆ ಬೇಕಾಗುತ್ತೆ? ಮುಂದೆ ನಾವು ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಕಂಡುಹಿಡಿತೀವಲ್ಲ ಪಾಯಿಂಟ್ ಅಲ್ಲಿ, ದೆನ್ ಆ ಪಾಯಿಂಟ್ ನ ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು ಇಕ್ವೇಶನ್ 1 ಗೆ. ಹಾಗಾಗಿ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಇಕ್ವೇಶನ್ ನಂಬರ್ 1. y is equal to x cube plus 6x square minus 15x plus 5. Now what is the first step? Find dy by dx. What is the second step? Find d square y by dx square. Okay, so differentiate equation 1 with respect to x. So we get dy by dx equal to, ನಿಮ್ಗೆ ಆಲ್ರೆಡಿ ಡಿಫ್ರೆನ್ಸಿಯೇಷನ್ ತುಂಬಾ ಚೆನ್ನಾಗಿ ಗೊತ್ತಾಗೋಗ್ಬಿಟ್ಟಿದೆ, ಹಾಗಾಗಿ ಡೈರೆಕ್ಟ್ ಆಗಿ ಬರೀತೀರಾ ಅಂತ ಅಂದ್ಕೊಂಡಿದ್ದೀನಿ. ಡೈರೆಕ್ಟ್ ಆಗಿ ಬರೀಲಿಕ್ಕೆ ಬರ್ಲಿಲ್ಲ ಅಂದ್ರೂ ನೋ ಪ್ರಾಬ್ಲಮ್, ಇನ್ನೊಂದ್ಸರಿ ಬರ್ಕೊಳ್ಳಿ ಒಂದು ಸ್ಟೆಪ್ ಎಕ್ಸ್ಟ್ರಾ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಕ್ಯೂಬ್ 3x ಸ್ಕ್ವೇರ್ ಪ್ಲಸ್ 6 ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ 2x ಮೈನಸ್ 15 ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ 1 ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ 5 0. ಇದು ಬರ್ಕೊಳ್ಳಿಕ್ ಬರ್ಲಿಲ್ಲ ಅಂದ್ರೆ ದರ್ ಇಸ್ ನೋ ಯೂಸ್. ಓಕೆ, ಇದು ಒಂದು 9 ಸೆಷನ್ಸ್ ಏನ್ ಮಾಡಿದೆ ಅದು ಉಪಯೋಗಕ್ಕೆ ಇಲ್ಲ ಅನ್ಸ್ಬಿಡತ್ತೆ. ಓಕೆನಾ? ಹಾಗಾಗಿ ಅಟ್ಲೀಸ್ಟ್ ಇಷ್ಟಾದ್ರೂ ಬರ್ಕೊಳ್ಳಿಕ್ ಬರ್ಬೇಕು ಒಂದು ಸ್ಟೆಪ್ ಅಲ್ಲಿ.
differentiation of x cube 3x square, then 6 is a constant, we keep outside, differentiation of x square 2x, then minus 15 into differentiation of x is 1 and differentiation of any constant is 0. Then ಅದನ್ನ ಇಲ್ಲಿ ಸಿಂಪ್ಲಿಫೈ ಮಾಡಿ ಬರೆದ್ರೆ 3x square plus 6 into 2 12x, then minus 15, 3x square plus 12x minus 15 ಬರುತ್ತೆ. ಓಕೆ, ಸೊ ಫಸ್ಟ್ ವಿ ಹ್ಯಾವ್ ಡಿಫರೆನ್ಶಿಯೇಟೆಡ್. ಅದನ್ನ ನಾನು ಈಕ್ವೇಶನ್ 2 ಅಂತ ತಗೊಂಡಿದ್ದೀನಿ. ಯಾಕೆ ಈಕ್ವೇಶನ್ 2 ಅಂತ ತಗೊಂಡಿದ್ದೀನಿ? ಮುಂದೆ ಅದಕ್ಕೆ ಇಸ್ ಈಕ್ವಲ್ ಟು 0 ತಗೋಬೇಕು, dy by dx ಈಕ್ವಲ್ ಟು 0 ತಗೋಬೇಕು. ಅದಕ್ಕೋಸ್ಕರ ಈಕ್ವೇಶನ್ 2 ತಗೊಂಡಿದ್ದೀನಿ. ಅಗೇನ್ ಡಿಫರೆನ್ಶಿಯೇಟ್ ಈಕ್ವೇಶನ್ 2 ವಿತ್ ರೆಸ್ಪೆಕ್ಟ್ ಟು x. ಯಾಕೆ? To get d square y by dx square. So if you differentiate equation 2, what is 3 into, what is differentiation of x square? 2x plus 12 into, what is differentiation of x? 1 minus, what is differentiation of 15? 0. So 3 into 2, 6x plus 12 into 1, 12. So we got d square y by dx square equal to 6x plus 12. So for this one, we get 1 marks, and for this one, we get 1 marks. Okay. So dy by dx is differentiation of x cube is 3x square plus differentiation of x square is 2x, 2 into 6 is 12x minus differentiation of 15x is 15 and differentiation of 5 is 0. Again, if you differentiate this equation with respect to x, differentiation of x square is 2x, 2x into 3 6x and differentiation of 12x is 12, differentiation of 15 is 0. That is d square y by dx square. So ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು? dy by dx is equal to 0 ಅಂತ ತಗೊಂಡು ನಾವು ಅದನ್ನ ಫ್ಯಾಕ್ಟರೈಸ್ ಮಾಡಿ we have to get the factors. ಎರಡು ಫ್ಯಾಕ್ಟರ್ಸ್ ಬರುತ್ತೆ, ಅದನ್ನ ಬರ್ಕೋಬೇಕು. ಅದಾದ ಮೇಲೆ ಆ ಎರಡು ಪಾಯಿಂಟ್ ಅನ್ನ ಈ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆಯಲ್ಲ ಈಕ್ವೇಶನ್ 3 ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಏನಾದ್ರೂ ಗ್ರೇಟರ್ ದ್ಯಾನ್ 0 ಪಾಸಿಟಿವ್ ಬಂದ್ರೆ ಆಗ ಅದು ಮಿನಿಮಮ್ ವ್ಯಾಲ್ಯೂ ಇರುತ್ತೆ ಆ ಪಾಯಿಂಟ್ ಅಲ್ಲಿ. ಇಫ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ 0 ಇದ್ರೆ ಆಗ ಆ ಒಂದು ಪಾಯಿಂಟ್ ಅಲ್ಲಿ ಆ ವ್ಯಾಲ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುತ್ತೆ. ಅಷ್ಟು ಮಾಡ್ಬೇಕಾಗತ್ತೆ. ಹೋಪ್ ಯು ಅಂಡರ್ಸ್ಟುಡ್. ಫಸ್ಟ್ ನಾವು ಏನ್ ಮಾಡಿದೀವಿ, ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿದಿದ್ದೀವಿ ಮತ್ತೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅನ್ನ ಕಂಡುಹಿಡಿದಿದ್ದೀವಿ. ಸೊ ನೌ ಇನ್ ದ ನೆಕ್ಸ್ಟ್ ಸ್ಟೆಪ್ ವಿ ವಿಲ್ ಟೇಕ್ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು 0. ಸೊ ನಮಗೆ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಫಸ್ಟ್ ವಿ ಹ್ಯಾವ್ ಟು ಟೇಕ್ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು 0. ಡಿ ವೈ ಬೈ ಡಿ ಎಕ್ಸ್ ಏನ್ ಬಂದಿತ್ತು ನಮಗೆ? 3x ಸ್ಕ್ವೇರ್ ಪ್ಲಸ್ 12x minus 15 equal to 0 ಬಂದಿದೆ. ರೈಟ್, ವಿ ಹ್ಯಾವ್ 3x ಸ್ಕ್ವೇರ್ ಪ್ಲಸ್ 12x minus 15 equal to 0 ಇದೆ. ಓಕೆ, ಅದನ್ನ ಇಸ್ ಈಕ್ವಲ್ ಟು 0 ಅಂತ ಬರ್ಕೊಂಡಿದೀವಿ. ಡಿ ವೈ ಬೈ ಡಿ ಎಕ್ಸ್ ಇಸ್ ದಿಸ್ ಒನ್. ಈ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾವು ಫೈಂಡ್ ಔಟ್ ಮಾಡಿದೀವಿ. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 3x ಸ್ಕ್ವೇರ್ ಪ್ಲಸ್ 12x minus 15 ಇದೆ. ಅದನ್ನ ನಾನು 0 ಅಂತ ತಗೊಂಡಿರೋದ್ರಿಂದ 3x ಸ್ಕ್ವೇರ್ ಪ್ಲಸ್ 12x minus 15 equal to 0. ಇದನ್ನ ಫ್ಯಾಕ್ಟರೈಸೇಷನ್ ಮಾಡ್ಲಿಕ್ಕಿಂತ ಮುಂಚೆ ನೀವು ನೋಡ್ಬೇಕಾಗತ್ತೆ, ಯಾವ್ದಾದ್ರು ಕಾಮನ್ ಫ್ಯಾಕ್ಟರ್ಸ್ ಇದ್ರೆ ಅದನ್ನ ಕಾಮನ್ ತೆಗೆದು ನಾವು ಮಾಡ್ಬೇಕಾಗತ್ತೆ. ಯು ಕ್ಯಾನ್ ಅಬ್ಸರ್ವ್ ಎಲ್ಲದರಲ್ಲೂ ಏನ್ ಕಾಮನ್ ಇದೆ? 3 ಕಾಮನ್ ಇದೆ. ರೈಟ್, ಸೊ ಏನ್ ಮಾಡಿ, ಡಿವೈಡ್ ಬೇಕಾದ್ರೂ ಮಾಡ್ಬೋದು. ಡಿವೈಡ್ ಬೈ 3 ಮಾಡಿ. ಇಫ್ ಯು ಡಿವೈಡ್ ಆಲ್ ದ ಥಿಂಗ್ಸ್ ಬೈ 3, 3x ಸ್ಕ್ವೇರ್ ಬೈ 3, ಯಾಕೆಂದ್ರೆ 3 ಇಸ್ ದ ಮಿನಿಮಮ್ ವ್ಯಾಲ್ಯೂ, ಹಾಗಾಗಿ 3 ಇಂದ ಡಿವೈಡ್ ಮಾಡಿ. 12x ಬೈ 3 ಮೈನಸ್ 15 divided by 3, that is equal to 0 by 3 is also 0. So 3 cancel ಆಗುತ್ತೆ. x square 3 1s 3 4s 4x, 3 1s 3 5s and 0 by 3 is 0. So we get x square plus 4x minus 5 equal to 0. 3x square by 3 ಅಂದ್ರೆ 3 cancel ಆಗುತ್ತೆ. x square then 3 4s 12x, 4x minus 5 equal to 0 ಆಗುತ್ತೆ. ಸೊ 3 ನ ಕಾಮನ್ ಫ್ಯಾಕ್ಟರ್ ತೆಗೆದು ಸಿಂಪ್ಲಿಫೈ ಮಾಡಿದ್ರೆ x ಸ್ಕ್ವೇರ್ ಪ್ಲಸ್ 4x ಮೈನಸ್ 5 ಈಕ್ವಲ್ ಟು 0 ಬರುತ್ತೆ. ದೆನ್ ಅದನ್ನ ನಾವು ಫ್ಯಾಕ್ಟರೈಸೇಷನ್ ಮಾಡಬೇಕಾಗತ್ತೆ. ಯು ನೋ ಹೌ ಟು ಫ್ಯಾಕ್ಟರೈಸ್? ನಿಮಗೆ ಗೊತ್ತಿದೆ, ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ -5 ಬರಬೇಕು, ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ +4 ಬರಬೇಕು. ಸೊ ಮಲ್ಟಿಪ್ಲೈ ಮಾಡಿದ್ರೆ -5 ಬರಬೇಕು, ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ 4 ಬರಬೇಕು. ಸೊ 5 ಗೆ ಇರೋದೇ ಒಂದು ಮಗ್ಗಿ, 5 1s 5. ದೆನ್ ಯಾವ್ದಕ್ಕೆ ಪ್ಲಸ್ ಹಾಕ್ಬೇಕು, ಯಾವ್ದಕ್ಕೆ ಮೈನಸ್ ಹಾಕ್ಬೇಕು ಅನ್ನೋದನ್ನ ಇಲ್ಲಿ ನೋಡ್ಬೇಕು. ಇಲ್ಲಿ ಪ್ಲಸ್ ಇದೆ ಅಲ್ವಾ, ಇಲ್ಲಿ ಪ್ಲಸ್ ಇರೋದ್ರಿಂದ ದೊಡ್ಡದಕ್ಕೆ ಪ್ಲಸ್ ಹಾಕಿ, ಚಿಕ್ಕದಕ್ಕೆ ಮೈನಸ್ ಹಾಕಿ. ಅಂದ್ರೆ 5 ದೊಡ್ಡ ನಂಬರ್, ಅದಕ್ಕೆ ಪ್ಲಸ್ ತಗೊಳ್ಳಿ. 1 ಚಿಕ್ಕ ನಂಬರ್, ಅದಕ್ಕೆ ಮೈನಸ್ ತಗೊಳ್ಳಿ. ಸೊ +5 into 1, ಪ್ಲಸ್ ಇಂಟು ಮೈನಸ್ ಮೈನಸ್, 5 into 1 5. ಅದೇ ರೀತಿ +5 - 1 ಅಂದ್ರೆ ಇಟ್ ಈಸ್ +4.
ಸೊ ಮಲ್ಟಿಪ್ಲೈ ಮಾಡಿದ್ರೆ -5 ಬರಬೇಕು, ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ +4 ಬರಬೇಕು. ಇದೇ ರೀತಿ ಅಲ್ವಾ ನೀವು ಫ್ಯಾಕ್ಟರೈಸೇಷನ್ ಮಾಡೋದು. x² + 4x - 5 ಇದೆ. ಫಸ್ಟ್ ಲಾಸ್ಟ್ ನಂಬರ್ಸ್ -5x², ಅದನ್ನ -5 ಅಂತ ತಗೊಳ್ತೀವಿ. ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ 4 ಬರಬೇಕು. ಸೊ ಮಲ್ಟಿಪ್ಲೈ ಮಾಡಿದಾಗ 5 ಬರಬೇಕು ಅಂದ್ರೆ ಇರೋದೇ ಒಂದು ಮಗ್ಗಿ, 5 1s 5. ಅದರಲ್ಲಿ ಮೈನಸ್ ಬರಬೇಕು ಅಂದ್ರೆ ಒಂದಕ್ಕೆ ಪ್ಲಸ್ ತಗೋಬೇಕು, ಒಂದಕ್ಕೆ ಮೈನಸ್ ತಗೋಬೇಕು. ಯಾವುದಕ್ಕೆ ಪ್ಲಸ್ ತಗೋಬೇಕು, ಯಾವುದಕ್ಕೆ ಮೈನಸ್ ತಗೋಬೇಕು ಅನ್ನೋದು ಈ ಮಧ್ಯದ ಸಂಖ್ಯೆ ನಿರ್ಧರಿಸುತ್ತೆ. ಇಲ್ಲಿ ಪ್ಲಸ್ ಇರೋದ್ರಿಂದ ದೊಡ್ಡ ಸಂಖ್ಯೆಗೆ ಪ್ಲಸ್ ಹಾಕೊಳ್ಳಿ, ಚಿಕ್ಕ ಸಂಖ್ಯೆಗೆ ಮೈನಸ್ ಹಾಕೊಳ್ಳಿ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, 5 1s 5. ದೆನ್ 5 - 1 is 4. ಸೊ ಅಲ್ಲಿಗೆ ನಮಗೆ ಎರಡು ಫ್ಯಾಕ್ಟರ್ಸ್ ಬಂತು, ಒಂದು 5 +5, ಇನ್ನೊಂದು -1. ಸೊ ನಾವು ಅದನ್ನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ದಟ್ ಈಸ್ x² + 5x - x -5 = 0. ದೆನ್ ಇವೆರಡರಲ್ಲಿ x ಕಾಮನ್ ತೆಗೆದ್ರೆ x + 5, ಇಲ್ಲಿ -1 ಕಾಮನ್ ತೆಗೆದ್ರೆ x - 5 x + 5 ಆಗುತ್ತೆ. ಮೈನಸ್ ಕಾಮನ್ ತೆಗೆದಿರೋದ್ರಿಂದ ಇಲ್ಲಿ -1 ಕಾಮನ್ ತೆಗೆದ್ರೆ ಇಲ್ಲಿ x, ಇಲ್ಲಿ +5 ಬರುತ್ತೆ. ದೆನ್ ಎರಡರಲ್ಲೂ x + 5 ಕಾಮನ್ ತೆಗೆದ್ರೆ ನಿಮಗೆ x - 1 = 0 ಬರುತ್ತೆ. ಸೊ x + 5 = 0 ಅಂದ್ರೆ x = -5 and x - 1 = 0 ಅಂದ್ರೆ x = 1. So these are the two factors, x = -5 and x = 1. ಇಷ್ಟೊಂದೆಲ್ಲ ಮಾಡಬೇಕಾ, ಅಗತ್ಯ ಇದೆಯಾ? ಖಂಡಿತ ಇಲ್ಲ. ಜಸ್ಟ್ ಯು ಕ್ಯಾನ್ ಸಿ ಇಲ್ಲಿ +5 ಇದೆ, -1 ಇದೆ. ಅವುಗಳದ್ದು ಸೈನ್ ಅನ್ನ ಚೇಂಜ್ ಮಾಡಿ ಬರೆದ್ರೆ ನಮಗೆ ಫ್ಯಾಕ್ಟರ್ಸ್ ಬರುತ್ತೆ. ಸೊ +5 ಬಂದಿದ್ಯಾ, ಸೊ x = -5. ಇದು -1 ಬಂದಿದ್ಯಾ, x = +1. ದಟ್ಸ್ ಇಟ್. ಓಕೆ, ಡೈರೆಕ್ಟ್ ಆಗಿ ಬರಿಬಹುದು. ಗೊತ್ತಿಲ್ಲ ಅಂದ್ರೆ ಈ ತರ ಪ್ರತಿಯೊಂದು ಟರ್ಮ್ ನ ಫ್ಯಾಕ್ಟರೈಸೇಷನ್ ಮಾಡಿ ಸಿಂಪ್ಲಿಫೈ ಮಾಡಿ ಬರಿಬಹುದು. ಫೈನಲಿ ವಿ ಗೆಟ್ x = -5 and x = -1. ದೀಸ್ ಆರ್ ದ ಸ್ಟೇಷನರಿ ಪಾಯಿಂಟ್ಸ್ ಅಂತ ಕರಿತೀವಿ. ಈಗ ನಾವೇನ್ ಮಾಡಬೇಕು, ನೆಕ್ಸ್ಟ್ ಸ್ಟೆಪ್, ಈಗ ಇದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ 1 ಮಾರ್ಕ್ಸ್. ಅಲ್ಲಿ ಎಷ್ಟು ಮಾರ್ಕ್ಸ್ ಆಯ್ತು? 3 ಮಾರ್ಕ್ಸ್ ಆಯ್ತು. dy/dx 1 ಮಾರ್ಕ್ಸ್, d²y/dx² ಫೈಂಡ್ ಔಟ್ ಮಾಡಕ್ಕೆ 1 ಮಾರ್ಕ್ಸ್, ದೆನ್ x = -5 and x = 1 ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ 1 ಮಾರ್ಕ್ಸ್. ನಾವು ಈಗ ಏನ್ ಮಾಡಬೇಕು, ವಿ ಹ್ಯಾವ್ ಟು ಫೈಂಡ್ x = -5. ಅದನ್ನ x = -5 ಅನ್ನ d²y/dx² ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು. d²y/dx² ಏನದು? ಈಕ್ವೇಶನ್ ನಂಬರ್ 3 ಅಲ್ವಾ? ವಾಟ್ ಇಸ್ ದಟ್ ಈಕ್ವೇಶನ್ ನಂಬರ್ 3? d²y/dx² = 6x + 12. ಈ ಒಂದು ಈಕ್ವೇಶನ್ ಅಲ್ಲಿ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ x = -5. ಅಂದ್ರೆ ಈ ಒಂದು x ಜಾಗದಲ್ಲಿ -5 ಅನ್ನ ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ 6 × x, ಸೊ 6 × -5 + 12 ಆಗುತ್ತೆ. ಸೊ 6 × -5 ಅಂದ್ರೆ -30 + 12. ಸೊ -30 + 12 ಅಂದ್ರೆ ಎಷ್ಟಾಯ್ತು? -18. ದಟ್ ಇಸ್ ಅ ಸಿಂಪಲ್ ಕ್ಯಾಲ್ಕುಲೇಷನ್. ಸೊ -18 ದಟ್ ಇಸ್ ಲೆಸ್ ದ್ಯಾನ್ 0. ಅದೇ ನಮ್ಗೆ ಇಂಪಾರ್ಟೆಂಟ್. d²y/dx² -18 ಇದೆ, ನೆಗೆಟಿವ್ ಇದೆ ಅಂದ್ರೆ ಅಲ್ಲಿ ಏನಾದ್ರೂ ನಂಬರ್ ಇರಲಿ, ನೆಗೆಟಿವ್ ಇದೆ ಅಂದ್ರೆ ಇಟ್ ಈಸ್ ಲೆಸ್ ದ್ಯಾನ್ 0. ಸೊ ಲೆಸ್ ದ್ಯಾನ್ 0 ಅಂದ್ರೆ ಏನು ಅವಾಗ? then the function is maxima at x = -5. ಲೆಸ್ ದ್ಯಾನ್ 0 ಇದ್ರೆ ಮ್ಯಾಕ್ಸಿಮಮ್, ಗ್ರೇಟರ್ ದ್ಯಾನ್ 0 ಇದ್ರೆ ಮಿನಿಮಮ್ ಅಲ್ವಾ? ಲೆಸ್ ದ್ಯಾನ್ 0 ಇರೋದ್ರಿಂದ then we can say that the function is maxima at x = -5. ಸೊ x = -5 ಗೆ ಮ್ಯಾಕ್ಸಿಮಾ ಬಂದಿದೆ. ಅದನ್ನ ನಾವೇನ್ ಮಾಡಬೇಕು, ನೆಕ್ಸ್ಟ್ ಕ್ವಶನ್ ಅಲ್ಲಿ ಯಾವುದು y ಫಂಕ್ಷನ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ. ಓಕೆ, ನಾವು ಪುಟ್ x = -5 ಇನ್ ಈಕ್ವೇಶನ್ 1. ಈಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ವಾಟ್ ಇಸ್ ಈಕ್ವೇಶನ್ 1? y = x³ + 6x² - 15x + 5. ದಟ್ ಇಸ್ ದ y ಫಂಕ್ಷನ್. ಈ ಒಂದು ಫಂಕ್ಷನ್ ಅಲ್ಲಿ x = -5 ಹಾಕಿದ್ರೆ ದಿಸ್ ಇಸ್ ಈಕ್ವೇಶನ್ ನಂಬರ್ 1. ಈಗ x = -5 ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ಬರುತ್ತೆ ಅಂತ ಗೊತ್ತಾಗೋಯ್ತು. ಆ ಒಂದು x = -5 ಅನ್ನ ಈಕ್ವೇಶನ್ 1 ಅಲ್ಲಿ ಹಾಕಿದ್ರೆ ವಿ ಗೆಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಇಲ್ಲಿ x ಇದೆ, x ಜಾಗದಲ್ಲಿ -5^3. ಇಲ್ಲಿ x ಇದೆ -5^2. ಇಲ್ಲಿ x ಇದೆ -5 ಅಷ್ಟೇ. ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ವಿ ಗೆಟ್ ಲೈಕ್ ದಿಸ್: -5^3 + 6 × -5² -15 × -5 + 5. ಸೊ x ಜಾಗದಲ್ಲಿ -5 ಅನ್ನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ತಾ ಹೋಗಿ. ಇದು ನಾವು ಬೇರೆ ಬೇರೆ ಪೇಜ್ ಅಲ್ಲಿ ಬರ್ದಿರೋದ್ರಿಂದ ನಿಮಗೆ ಕನ್ಫ್ಯೂಷನ್ಸ್ ಆಗ್ಬಹುದು. ಬಟ್ ನೀವು ಬರಿಬೇಕಾದ್ರೆ ಒಂದೇ ಪೇಜ್ ಅಲ್ಲಿ ಇರುತ್ತೆ, y ಏನು ಅಂತ ಗೊತ್ತಾಗುತ್ತೆ. ಯು ಕ್ಯಾನ್ ರೈಟ್ ಇಟ್ ಡೌನ್, ನೋ ಪ್ರಾಬ್ಲಮ್. ಸೊ -5^3 ಅಂದ್ರೆ ಎಷ್ಟಾಗುತ್ತೆ? -³ ಅಂದ್ರೆ -5³ ಅಂದ್ರೆ 25. ದೆನ್ -5² ಅಂದ್ರೆ 25. 25 × 6 ಅಂದ್ರೆ 150. ದೆನ್ -× -+, 15 5s are 75.
ಪ್ಲಸ್ 5. You can observe minus 125 plus 150 ಅಂತ ಅಂದ್ರೆ 25 ಉಳಿಯುತ್ತೆ ಪ್ಲಸ್ 25. 75 plus 25 ಅಂದ್ರೆ 100. 100 plus 5 is 105. So what we got here, it is y is equal to 105. Therefore y is equal to 105 is the maximum value. Maximum value ಯಾವ ಪಾಯಿಂಟ್ ಅಲ್ಲಿ ಬರುತ್ತೆ? x equal to minus 5 ಅಲ್ಲಿ ಬರುತ್ತೆ. ಹಾಗಾದ್ರೆ ಏನು ಮ್ಯಾಕ್ಸಿಮಮ್ ವ್ಯಾಲ್ಯೂ? y equal to 105 is the maximum value. Okay, then ಇನ್ನೊಂದು ಯಾವ್ದು ಉಳಿದಿದೆ ಫ್ಯಾಕ್ಟರ್? x equal to 1 ಉಳಿದಿದೆ. ಸೊ ಪುಟ್ x equal to 1 in equation 3. ವಾಟ್ ಇಸ್ ದಟ್ equation 3? d square y by dx square ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು. d square y by dx square ಏನದು? 6x plus 12 ಬಂದಿದೆ. ಸೊ x ಜಾಗದಲ್ಲಿ ಏನು ಹಾಕೊಳ್ಳಿ? 1 ಹಾಕೊಳ್ಳಿ. ಸೊ 6 into 1, x ಜಾಗದಲ್ಲಿ 1 ಹಾಕಿದೀವಿ ಪ್ಲಸ್ 12. ಸೊ 6 into 1 is 6 plus 12. ಸೊ we got 18. ಪ್ಲಸ್ 18 ಅಂದ್ರೆ ದಟ್ ಈಸ್ ಗ್ರೇಟರ್ ದ್ಯಾನ್ 0. d square y by dx square ಏನಾಗಿದೆ? Greater than 0. So d square y by dx square greater than 0 andre the function is minima at x equal to 1. d square by dx square minimum value idre andre d square by dx square positive value idre greater than 0 idre, then we can say that the function is minima at x equal to 1. ಆ ಒಂದು ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ ಇರುತ್ತೆ. ಹಾಗಾದ್ರೆ ನಾವೀಗ ಏನ್ ಮಾಡಬೇಕು? ಈ ಒಂದು x equal to 1 ವ್ಯಾಲ್ಯೂ ಅನ್ನ ಇಕ್ವೇಶನ್ ನಂಬರ್ 1 ಅಂದ್ರೆ y ಜಾಗದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಇಲ್ಲಿ ಇದೆಯಲ್ಲ, ಈ ಒಂದು y ಅಲ್ಲಿ x ಜಾಗದಲ್ಲಿ 1 ಅನ್ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ? ಮಿನಿಮಮ್ ವ್ಯಾಲ್ಯೂ ಬರುತ್ತೆ. ಅಂಡ್ ವಿ ಹ್ಯಾವ್ ಸಬ್ಸ್ಟಿಟ್ಯೂಟೆಡ್ ಹಿಯರ್. y is equal to x ಕ್ಯೂಬ್ ಇದೆ, x ಜಾಗದಲ್ಲಿ 1 ಕ್ಯೂಬ್ ಬರ್ಕೊಂಡಿದೀವಿ. ಪ್ಲಸ್ 6x ಸ್ಕ್ವೇರ್ ಇದೆ, x ಜಾಗದಲ್ಲಿ 1 ಸ್ಕ್ವೇರ್ ಬರ್ಕೊಂಡಿದೀವಿ. ಮೈನಸ್ 15 into x ಇದೆ, x ಜಾಗದಲ್ಲಿ 1 ಬರ್ಕೊಂಡಿದೀವಿ ಪ್ಲಸ್ 5. ದಟ್ ಇಸ್ y ದೇ ಆರ್ ಗಿವನ್. ಏನ್ ಕೊಟ್ಟಿದ್ದಾರೆ? x ಕ್ಯೂಬ್ ಪ್ಲಸ್ 6x ಸ್ಕ್ವೇರ್ ಮೈನಸ್ 15x ಪ್ಲಸ್ 5 ಕೊಟ್ಟಿದ್ದಾರೆ. ದಟ್ಸ್ ವಾಟ್ ವಿ ಗಾಟ್ ಹಿಯರ್, ರೈಟ್? ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 1 ಕ್ಯೂಬ್ ಅಂದ್ರೆ 1 ಪ್ಲಸ್ 6 into 1 ಸ್ಕ್ವೇರ್ ಅಂದ್ರೆ 6 ಮೈನಸ್ 15 into 1 ಅಂದ್ರೆ 15 ಪ್ಲಸ್ 5. ಸೊ 6 plus 1 7, 7 plus 5 12. 12 minus 15 is minus 3. Therefore the y is equal to minus 3 is the minimum value. So ನಮಗೆ ಕೊಟ್ಟಿರೋ ವ್ಯಾಲ್ಯೂಗೆ x equal to 1 ಅನ್ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಮಗೆ ಮಿನಿಮಮ್ ವ್ಯಾಲ್ಯೂ ಬರುತ್ತೆ ಅಂತ ಗೊತ್ತಾಯ್ತು. ಹಾಗಾಗಿ ಆ ಒಂದು x ವ್ಯಾಲ್ಯೂ ಅನ್ನ y ನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ, ಅಂದ್ರೆ ಫಸ್ಟ್ ಫಂಕ್ಷನ್ ಕೊಟ್ಟಿರೋ ಫಂಕ್ಷನ್ ಅಲ್ಲಿ. ಆಗ ನಮ್ಗೆ ಏನ್ ಬಂತು? minus 3 ಬಂತು, and that is the minimum value. Therefore for the given function y is equal to 105 is the maximum value and y is equal to minus 3 is the minimum value. This is how we have to find minimum values of a function. Hope you understood. Okay, I will show once again here. Y is equal to x cube plus 6x square minus 15x, and what is the another one? Minus 15x plus 5, right? So minus 15x plus 5 ಕೊಟ್ಟಿದ್ದಾರೆ. I call this as equation number 1. First ನಾವೇನ್ ಮಾಡಬೇಕು? ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ dy by dx is equal to differentiation of x cube is 3x square plus 6 into differentiation of x square is 2x minus 15 into differentiation of x is 1 and differentiation of 5 is 0. Therefore dy by dx is equal to 3x square plus 12x minus 15 ಆಗುತ್ತೆ. Call this as equation number 2. Again differentiate with respect to x. ಮತ್ತೆ ಇದನ್ನ ಏನ್ ಮಾಡಿ? ಡಿಫ್ರೆನ್ಶಿಯೇಟ್ ಮಾಡಿ to get d square y by dx square. So d square y by dx square is equal to again 3 into differentiation of x square is 2x plus 12 into differentiation of x is 1 minus differentiation of 15 is 0. So therefore d square y by dx square is equal to d square y by dx square is equal to 6x plus 12 ಆಗುತ್ತೆ. Call this as equation number 3. Now to find the stationary points or factors, put dy by dx equal to 0. Put dy by dx equal to 0 ಆದ್ರೆ what is dy by dx? It is 3x square plus 12x minus 15 equal to 0. dy by dx ಅನ್ನ 0 ತಗೊಂಡಿದ್ದೀನಿ, ಅಂದ್ರೆ 3x square plus 12x minus 15 equal to 0 ಆಯ್ತು. ನಾನೀಗ ಏನ್ ಮಾಡ್ತೀನಿ? ಎಲ್ಲದರಲ್ಲೂ 3 ಕಾಮನ್ ಇದೆ, 3 ಕಾಮನ್ ತಗೊಳ್ತೀನಿ. 3 ಕಾಮನ್ ತೆಗೆದ್ರೆ ಇಲ್ಲಿ x ಸ್ಕ್ವೇರ್ ಉಳಿಯುತ್ತೆ, ಪ್ಲಸ್ ಇಲ್ಲಿ 4x ಉಳಿಯುತ್ತೆ, ಮೈನಸ್ 5 ಉಳಿಯುತ್ತೆ. ಗೊತ್ತಾಗ್ಲಿಲ್ಲ ಅಂದ್ರೆ ಡಿವೈಡ್ ಆಲ್ ಬೈ 3. ಎಲ್ಲದನ್ನು 3 ಇಂದ ಡಿವೈಡ್ ಮಾಡಿ
3 ಕ್ಯಾನ್ಸಲ್ ಆಗುತ್ತೆ, 3 1s 3 4s 3 1s 3 5s. ಒಟ್ನಲ್ಲಿ ನೀವು ಯಾವುದೇ ರೀತಿ ಮಾಡಿದ್ರು ಕೂಡ ಫೈನಲಿ ಇಟ್ ರಿಮೈನ್ಸ್ ವಿತ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಮೈನಸ್ 5 ಈಕ್ವಲ್ ಟು 0. ದೆನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಮೈನಸ್ 5 ಮಾಡಿದಾಗ ಇಲ್ಲಿ ನಮಗೆ ಇದನ್ನ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 4 ಬರಬೇಕು, ಸಾರಿ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 5 ಬರಬೇಕು, ಪ್ಲಸ್ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಪ್ಲಸ್ 4 ಬರಬೇಕು. ಹಾಗಾಗಿ ಇರೋದೇ ಒಂದೇ ಮಗ್ಗಿ 5 1s 5. ಸೊ ಮೈನಸ್ ಬರಬೇಕು ಅಂದ್ರೆ ಒಂದು ಪ್ಲಸ್ ಆಗಬೇಕು, ಒಂದು ಮೈನಸ್ ಆಗಬೇಕು. ಇಲ್ಲಿ ಪ್ಲಸ್ ಇರೋದ್ರಿಂದ, ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಇರೋದ್ರಿಂದ ದೊಡ್ಡದಕ್ಕೆ ಪ್ಲಸ್ ಹಾಕಿ, ಚಿಕ್ಕದಕ್ಕೆ ಮೈನಸ್ ಹಾಕಿ. ದೇರ್ ಫೋರ್ ಪ್ಲಸ್ 5 ಮೈನಸ್ 1 ಇದೆ. ಹಾಗಾಗಿ ನಾವು ಫ್ಯಾಕ್ಟರ್ಸ್ ನ ಪ್ಲಸ್ 5 ಇದ್ರೆ ಮೈನಸ್ 5 ಅಂಡ್ ಪ್ಲಸ್ 1 ಇರೋದನ್ನ ಮೈನಸ್ 1 ಇರೋದನ್ನ ಪ್ಲಸ್ 1 ಅಂತ ಬರ್ಕೊಳ್ತೀವಿ. ಎಕ್ಸ್ ಪ್ಲಸ್ 5, ಇಲ್ಲಿ ಪ್ಲಸ್ 5 ಮೈನಸ್ 1 ಇದೆ. ಫ್ಯಾಕ್ಟರ್ಸ್ ಆದಾಗ ಅದು ಉಲ್ಟಾ ಆಗುತ್ತೆ. ಪ್ಲಸ್ 5 ಇರೋದು ಮೈನಸ್ 5 ಆಗುತ್ತೆ, ಮೈನಸ್ 1 ಇರೋದು ಪ್ಲಸ್ 1 ಆಗುತ್ತೆ. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ಎಕ್ಸ್ ಈಕ್ವಲ್ ಟು ಮೈನಸ್ 5 ಅಂಡ್ ಎಕ್ಸ್ ಈಕ್ವಲ್ ಟು 1. ನೌ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ಪುಟ್ ಎಕ್ಸ್ ಈಕ್ವಲ್ ಟು ಮೈನಸ್ 5 ಇನ್ ಈಕ್ವೇಶನ್ 2. ಅಂದ್ರೆ ಮ್ಯಾಕ್ಸಿಮಮ್ ಇದೆಯೋ ಮಿನಿಮಮ್ ಇದೆಯೋ ಅಂತ ಫೈಂಡ್ ಔಟ್ ಮಾಡಬೇಕಾದ್ರೆ ಈಕ್ವೇಶನ್ 3 ನಲ್ಲಿ ಹಾಕಿ. ವಾಟ್ ಇಸ್ ದಟ್ ಈಕ್ವೇಶನ್ 3? ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಅಲ್ಲಿ ಹಾಕಿ. ದೇರ್ ಫೋರ್ ಎಕ್ಸ್ ಈಕ್ವಲ್ ಟು ಮೈನಸ್ 5 ಅನ್ನ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಅಲ್ಲಿ ಹಾಕಿದ್ರೆ ಇಟ್ ಈಸ್ 6x ಪ್ಲಸ್ 12 ಇದೆ. ಸೊ 6 ಇಂಟು ಮೈನಸ್ 5 ಪ್ಲಸ್ 12. ಸೊ 6 ಇಂಟು ಮೈನಸ್ 12 ಅಂದ್ರೆ ಇಟ್ ಈಸ್ ಮೈನಸ್ 30 ಪ್ಲಸ್ 12. ಸೊ ದಟ್ ಈಸ್ ಮೈನಸ್ 18, ದಟ್ ಈಸ್ ಲೆಸ್ ದ್ಯಾನ್ 0. ಸೊ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಅಲ್ಲಿ ಎಕ್ಸ್ ಈಕ್ವಲ್ ಟು ಮೈನಸ್ 5 ಹಾಕಿದ್ರೆ ಇಟ್ ಬಿಕಮ್ ಮೈನಸ್ 18, ದಟ್ ಈಸ್ ಲೆಸ್ ದ್ಯಾನ್ 0. ದೇರ್ ಫೋರ್ the function is less than 0 ಇರೋದ್ರಿಂದ maximum, the function is maximum at x equal to minus 5. therefore x equal to minus 5 ಅಲ್ಲಿ maximum ಬರೋದ್ರಿಂದ put x equal to minus 5 in equation 1. equation 1 ಅಂದ್ರೆ ಏನದು? y ಅಲ್ಲಿ substitution ಮಾಡಬೇಕು. what is y? y is equal to x cube plus 6x square minus 15x plus 5 ಇದೆ. ಸೊ ಅಲ್ಲಿ x equal to minus 5 ಹಾಕಿ. ಸೊ minus 5 cube plus 6 into minus 5 square minus 15 into minus 5 plus 5. So if you simplify, it is minus 125 plus ಇಲ್ಲಿ minus plus ಆಗುತ್ತೆ. 25 into 6 ಅಂದ್ರೆ 150 plus 75 plus 5 ಆಗುತ್ತೆ. Therefore y is equal to 105 is the which value ಇದು? maximum value. y is equal to 105 is the maximum value. ಈಗ ಏನ್ ಮಾಡಿ, ಒಂದಾಯ್ತು. ನಾವು put x equal to 1 in d square y by dx square. d square y by dx square ಅಲ್ಲಿ 1 ಹಾಕೋಣ. ಸೊ ದಟ್ ಈಸ್ 6x plus 12 ಇದೆ. ಸೊ 6 into 1 plus 12. ಸೊ 6 plus 12 ಅಂದ್ರೆ 18, which is greater than 0. therefore the function greater than 0 ಇರೋದ್ರಿಂದ the function is minimum at x equal to 1. So therefore ಆ x equal to 1 ಅನ್ನ put x equal to 1 in equation 1. equation 1 ಅಲ್ಲಿ ಹಾಕಿದ್ರೆ that is y is equal to 1 cube plus 6 into 1 square plus minus 15 into 1 plus 5 ಆಗುತ್ತೆ. So if you simplify this, 1 plus 6 minus 15 plus 5. So 6 plus 1 7 plus 5 ಅಂದ್ರೆ 12 minus 5 ಅಂದ್ರೆ it is minus 3. therefore y is equal to minus 3 is the minimum value. So this is how we have to find maxima and minima of a given function. Hope it is very simple. ಈಗ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ. ಒಂದೇ ಶೀಟ್ ಅಲ್ಲಿ ಬರೆಯುತ್ತೆ ನೀಟಾಗಿ. ಫಸ್ಟ್ y ಕೊಟ್ಟಿದ್ದಾರೆ. ಫಸ್ಟ್ ವಾಟ್ ಯು ಹ್ಯಾವ್ ಡನ್? dy by dx ಫೈಂಡ್ ಔಟ್ ಮಾಡಿ, d square y by dx square ಫೈಂಡ್ ಔಟ್ ಮಾಡಿ, ನೆಕ್ಸ್ಟ್ dy by dx equal to 0 ಹಾಕಿ, ಫೈಂಡ್ ದ ಸ್ಟೇಷನರಿ ಪಾಯಿಂಟ್ಸ್. ದೆನ್ ಆ ಪಾಯಿಂಟ್ ಅಲ್ಲಿ ಒಂದೊಂದನ್ನೇ d square y by dx square ಹಾಕಿ ಅದು ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಫೈಂಡ್ ಔಟ್ ಮಾಡಿ. ಓಕೆ, ಸೊ ದಟ್ ಈಸ್ ಹೌ ವಿ ಕ್ಯಾನ್ ಫೈಂಡ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಆಫ್ ಎ ಫಂಕ್ಷನ್. So now we go for multiple choice question here. If d square y by dx square equal to minus 5 at x equal to 1, then the function has. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. d square y by dx square ಏನಿದೆ? minus 5 ಇದೆ. ಯಾವಾಗ? at x equal to 1. ಹಾಗಾದ್ರೆ ಯಾವುದು ಸರಿ ಇವು ನಾಲ್ಕರಲ್ಲಿ? Then the function has minimum value at x equal to 1, maximum value at x equal to minus 5, minimum value at x equal to minus 5, and maximum value at x equal to 1. Just think about this.
what is there given? D square y by dx square equal to minus 5. Minus 5 ಅಂದ್ರೆ it is less than 0. Less than 0 ಅಂದ್ರೆ it has maximum value. Maximum value at which point? X equal to 1. Maximum value at x equal to 1. So maximum value at x equal to 1 ಎಲ್ಲಿದೆ? Sorry, not this one. Maximum value at x equal to 1 is option D. D square y by dx square less than 0 ಅಂದ್ರೆ maximum. ಯಾವ ಪಾಯಿಂಟ್ ಅಲ್ಲಿ ಅದು ಲೆಸ್ ದನ್ 0 ಆಗಿದೆ? x equal to 1 ನಲ್ಲಿ, ನಾಟ್ x equal to minus 5. x equal to minus 5 ಅಲ್ಲಿ ಅಲ್ಲ, x equal to 1 ನಲ್ಲಿ. ಹಾಗಾಗಿ the function has maximum value at x equal to 1. Therefore, the right answer is option D, maximum value at x equal to 1. Now we have another one. If a function y is equal to x cube minus 3x plus 4 has maxima at x equal to minus 1 and dy by dx equal to 3x square minus 3, then maximum value is, maximum value find out ಮಾಡಬೇಕು. y is equal to x cube minus 3x plus 4 ಕೊಟ್ಟಿದ್ದಾರೆ. then at x equal to minus 1 maximum ಇರುತ್ತೆ ಅಂತಾನು ಹೇಳಿದ್ದಾರೆ. ಮತ್ತೆ dy by dx equal to 3x square minus 3 ಕೊಟ್ಟಿದ್ದಾರೆ. then what is the maximum value is? ಅವ್ರು ಏನ್ ಕೊಟ್ಟಿದ್ದಾರೆ? ಈ ಒಂದು ಪಾಯಿಂಟ್ ಅಲ್ಲಿ ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದಾರೆ. ಅಟ್ ಎಕ್ಸ್ ಈಕ್ವಲ್ ಟು minus 1 ದ ಫಂಕ್ಷನ್ ಈಸ್ ಮ್ಯಾಕ್ಸಿಮಮ್ ಅಲ್ವಾ? ಎಕ್ಸ್ ಈಕ್ವಲ್ ಟು minus 1 ಈಸ್ ಮ್ಯಾಕ್ಸಿಮಮ್, ಫಂಕ್ಷನ್ ಈಸ್ ಮ್ಯಾಕ್ಸಿಮಮ್. ಓಕೆ, ಫಂಕ್ಷನ್ ಈಸ್ ಮ್ಯಾಕ್ಸಿಮಮ್. ಇಲ್ಲಿ ಈ dy by dx ಈಕ್ವಲ್ ಟು ಅವಶ್ಯಕತೆ ಇದೆಯಾ? ಇಲ್ಲ. ಯಾಕೆಂದ್ರೆ ಕೆಲವೊಂದ್ಸರಿ ಸುಮ್ಮನೆ ಕನ್ಫ್ಯೂಷನ್ಸ್ ಮಾಡಿಸ್ಲಿಕ್ಕೆ ಕೊಡಿಸ್ತಾರೆ, ಅವಶ್ಯಕತೆ ಇಲ್ಲ. ಎಕ್ಸ್ ಈಕ್ವಲ್ ಟು minus 1 ನಲ್ಲಿ ಮ್ಯಾಕ್ಸಿಮಮ್. ಹಾಗಾದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ವಾಟ್ ವಿ ಹ್ಯಾವ್ ಟು ಡೂ ಹಿಯರ್ ಇಸ್ ಪುಟ್ x equal to minus 1 in y is equal to x cube minus 3x plus 4. ನಮ್ಗೆ ಏನ್ ಬೇಕೋ ಅಷ್ಟು ಮಾತ್ರ ನೋಡ್ಕೋಬೇಕು. ಸೊ y is equal to x cube ಅಂದ್ರೆ minus 1 cube minus 3 into minus 1 plus 4. ಸೊ minus 1 cube ಅಂದ್ರೆ minus 1 minus into minus plus 3 plus 4. ಸೊ 4 plus 3 7, 7 minus 1 ಅಂದ್ರೆ 6. Therefore y is equal to 6 is the maximum value. Therefore the right answer is option B, maximum value is y equal to 6. So we just summarize the things we have discussed now. In this session, we have discussed about maxima and minima of a function, steps to find maxima and minima, problem and multiple choice question. And in the next session, we are continuing with the problems on maxima and minima, assignments, and we will go for multiple choice question. So thank you for watching this session. Thank you very much.